ರಕ್ಷಿತ್ ಅವರ ಬಿಗ್ ಬಾಸ್ ಅಂದ್ರೆ ಏನು? ಒಂದು ಲೈಫ್ ಚಾಲೆಂಜ್. ಈ ವಾರ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಎಲಿಮಿನೇಷನ್ ಇದೆಯೋ ಇಲ್ವೋ ಎಂಬ ಕುತೂಹಲಕ್ಕೆ ತೆರೆಬಿದ್ದಿದೆ. ಕಳೆದ ವಾರ ಕರಿಬಸಪ್ಪ ಮತ್ತು ಆರ್ಜೆ ಅಮಿತ್ ಹೊರ ಹೋಗಿದ್ರು. ಎರಡನೇ ವಾರದಲ್ಲಿ ಎಲಿಮಿನೇಷನ್ ಇಲ್ಲ ಎಂಬ ಅನಿರೀಕ್ಷಿತ ತಿರುವು ನೀಡಲಾಗಿದೆ. ಈ ವಾರದ ವೋಟಿಂಗ್ ಫಲಿತಾಂಶವನ್ನ ಹೊರಹಾಕ್ಲಿಕ್ಕೂ ಅಲ್ಲ, ಬದಲಿಗೆ ಫಿನಾಲೆಗೆ ಸ್ಪರ್ಧಿಗಳನ್ನ ಆಯ್ಕೆ ಮಾಡಲಿಕ್ಕೆ ಬಳಸಲಾಗಿದೆ ಅಂತ ಕಿಚ್ಚ ಸುದೀಪ್ ಘೋಷಣೆ ಮಾಡಿದ್ದಾರೆ. ಪ್ರೇಕ್ಷಕರ ಮತಗಳ ಆಧಾರದ ಮೇಲೆ ಮಾಳು ನಿಪನಾಳ ಮತ್ತು ಸ್ಪಂದನಾ ಸೋಮಣ್ಣ ಜಂಟಿಯಾಗಿ ಫೈನಲಿಸ್ಟ್ಗಳಾಗಿ ಆಯ್ಕೆಯಾಗಿದ್ದು, ಮುಂದಿನ ವಾರ ಅವರಿಗೆ ಇಮ್ಯುನಿಟಿ ದೊರೆತಿದೆ. ಈ ಮೂಲಕ ಈ ವಾರ ಎಲಿಮಿನೇಷನ್ ಪ್ರಕ್ರಿಯೆ ರದ್ದಾಗಿದೆ. ಸುದೀಪ್ ಅವರು ಈ ಸೀಸನ್ನ ಮೊದಲ 3 ಫೈನಲಿಸ್ಟ್ಗಳನ್ನ ಪ್ರಕಟ ಮಾಡಿದ್ರು. ಕಾಕ್ರೋಚ್, ಸುದೀಪ್ ಮತ್ತು ಅಶ್ವಿನಿ ಗೌಡ ಮೊದಲೇ ಒಂಟಿಯಾಗಿ ಆಯ್ಕೆಯಾಗಿದ್ದಾರೆ. ಅಣ್ಣ, ಆಚೆ ಕಡೆ ಒಂದು 45 ಆಂಟಿ ವಿಲನ್ಗಳ ಜೊತೆ ಹೊಡೆದಾಡ್ಬೋದು, ಈ 4-5 ಆಂಟಿ ವಿಲನ್ಗಳ ಜೊತೆ ಹೊಡೆದಾಡಕ್ ಆಗಲ್ಲ ಅಣ್ಣ. ಹಾಗೂ ಮಾಳು ನಿಪನಾಳ ಮತ್ತು ಸ್ಪಂದನಾ ಸೋಮಣ್ಣ ಈ ವಾರ ಜಂಟಿಯಾಗಿ ಆಯ್ಕೆಯಾದವರು. ಇದೇ ವೇಳೆ ಮುಂದಿನ ವಾರ ಫಿನಾಲೆ ವೀಕ್ ಆರಂಭವಾಗಲಿದ್ದು, ಮಾಸ್ ಎವಿಕ್ಷನ್ ನಡೆಯುವ ಬಗ್ಗೆ ಸುದೀಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಫೈನಲಿಸ್ಟ್ ಆದಂತವರು ಬಿಟ್ಟು ಬೇರೆ ಯಾವ ಸ್ಪರ್ಧಿಗಳು ಸೇಫ್ ಅಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಸ್ಪರ್ಧಿಗಳು ತಮ್ಮ ಅತ್ಯುತ್ತಮ ಆಟವನ್ನ ಪ್ರದರ್ಶಿಸಲಿಕ್ಕೆ ಇದು ಸಕಾಲವಾಗಿದೆ. ಜೊತೆಗೆ ಕೆಲವೊಂದು ಮಾತುಗಳ ಪ್ರಕಾರ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತದೆ ಅನ್ನೋದು. ಹಾಗಾದ್ರೆ ನಿಮ್ಮ ಪ್ರಕಾರ ಉಳಿದವರ ಪೈಕಿ ಯಾರು ಮನೆಗೆ ಹೋಗ್ಬೋದು ಅಂತ ಕಮೆಂಟ್ ಮಾಡಿ.